ಯಾರು ಈ ಶತಚಂಡಿಕಾ ಮಹಾಯಜ್ಞ ಅಂದ್ರೆ ಸಪ್ತಶತಿ ಪಾರಾಯಣವನ್ನ ಕೇಳ್ತಾರೋ, ಶ್ರುತಂ ಹರತಿ, ಯಾರು ಕೇಳ್ತಾರೋ ಅವರಿಗೆ ನಾನೇ ಪ್ರತ್ಯಕ್ಷವಾಗಿ ಪಾಪ ಪರಿಹಾರವನ್ನು ಮಾಡ್ತೇನೆ. ಹಾಗಾಗಿ ಆರೋಗ್ಯವನ್ನು ಕೊಡುವಂತಹ, ಪಾಪ ಪರಿಹಾರ ಮಾಡುವಂತಹ ಈ ಸಪ್ತಶತಿ ಪಾರಾಯಣದಿಂದ ಯಾರೆಲ್ಲ ಕೇಳಿ ಆ ಸಂಪೂರ್ಣ ಹೋಮದಲ್ಲಿ ಪಾಲ್ಗೊಂಡು ಅದರ ತೀರ್ಥ ಪ್ರಸಾದ ರಕ್ಷೆಯನ್ನು ಸ್ವೀಕರಿಸಿರ್ತಾರೋ ಅವರ ಮನೆಯು ಎಲ್ಲ ವಿಧವಾಗಿ ಸುಭಿಕ್ಷವನ್ನು ಕಾಣುತ್ತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಶ್ರೀ ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ. ಇಲ್ಲಿ ವಿಶೇಷವಾಗಿ ಅನಾದಿ ಕಾಲದಿಂದಲೂ ಕೂಡ ವಿಗ್ರಹ ರೂಪದಲ್ಲಿ ಜಗದಂಬಿಕೆ ನೆಲೆಸಿದ್ಲು. ಅದಾದ ಮೇಲೆ ಭಕ್ತರ ಒಂದು ಸಹಯೋಗದಿಂದ ಮತ್ತು ಎಲ್ಲರ ಸಹಕಾರದಿಂದ ಇಂದಿಗೆ 3 ವರ್ಷಗಳ ಕಳೆದು ಜಗದಂಬಿಕೆ ಪ್ರತಿಷ್ಠಾಪನೆಯಾಯಿತು. ಹಾಗಾಗಿ ಈ 3ನೇ ವರ್ಷದ ಸಂವತ್ಸರದಲ್ಲಿ ಶತಚಂಡಿಕಾ ಮಹಾಯಜ್ಞವನ್ನು ನಿಯೋಜಿಸಿ ಆ ಶತಚಂಡಿಕಾ ಮಹಾಯಜ್ಞಕ್ಕೆ ಮುಖ್ಯವಾಗಿ ಯೋಧರ ಸಂರಕ್ಷಣೆ, ಈ ಸನಾತನ ಧರ್ಮಕ್ಕೆ ಒಂದು ಬಲ ಸಿಗಬೇಕು ಅಂತ ಹೇಳಿ ಭಾರತದ ಒಂದು ಅಭಿವೃದ್ಧಿಗೋಸ್ಕರ ಸಂಕಲ್ಪ ಮಾಡಿದ್ವಿ. ವಿಶೇಷವಾಗಿ ಈ ಸಂವತ್ಸರಾಭಿಷೇಕಕ್ಕೋಸ್ಕರ ಸಂಕಲ್ಪ ಮಾಡಿ ಕೊನೆಗೆ ಬೇಡ, ಈ ಪ್ರಪಂಚ ಉದ್ಧಾರವಾದರೆ ಇಡೀ ಜಗತ್ತೇ ಭಾರತವೇ ಚೆನ್ನಾಗಿರುತ್ತೆ ಅನ್ನೋ ಮನೋಭಾವನೆಯಿಂದ ಈ ಶತಚಂಡಿಕಾ ಮಹಾಯಜ್ಞವನ್ನು ಸನಾತನ ಧರ್ಮ ಸಂರಕ್ಷಕರಾದಂತಹ ಯೋಧರಿಗೆ ಸಂಕಲ್ಪ ಮಾಡಿದ್ವಿ. ಆ ಯೋಧರಿಗೆ ಸಂಕಲ್ಪದಲ್ಲಿ 20 ಜನ ಪುರೋಹಿತರು 5 ಬಾರಿ ಸಪ್ತಶತಿ ಎಂದು ಹೇಳಲ್ಪಡುವ 700 ಶ್ಲೋಕಗಳನ್ನು ನಿರರ್ಗಳವಾಗಿ ಪಾರಾಯಣ ಮಾಡಿ ಆ 700ನ್ನು 5 ಬಾರಿ ಪಠಿಸಿ ಅವರು 100 ಸಂಖ್ಯೆಯ ಶತಚಂಡಿ ಮಹಾಯಜ್ಞ ಪಾರಾಯಣವನ್ನು ಮುಗಿಸ್ತಾರೆ. ಲೋಕ ಕಲ್ಯಾಣಕ್ಕೋಸ್ಕರ ಯೋಧರ ಸಂರಕ್ಷೆಗೋಸ್ಕರ 1 ಲಕ್ಷ ಬಾರಿ ನವಾಕ್ಷರಿ ಎಂದು ಹೇಳಲ್ಪಡುವ ದೇವಿಯ ಮಹೋನ್ನತವಾಗಿರ್ತಕ್ಕಂತಹ ಮೂಲಮಂತ್ರ, ಅದಾದ ಮೇಲೆ 10,000 ಕ್ಷೀರ ತರ್ಪಣವನ್ನು ಕೊಟ್ಟು ಜಗತ್ಕ್ಷೇಮಕರವಾಗಿರತಕ್ಕಂತಹ ಈ ಶತಚಂಡಿ ಮಹಾಯಜ್ಞಕ್ಕೆ 108 ಗಿಡಮೂಲಿಕೆಗಳು, ಮನುಷ್ಯನ ದೇಹದಲ್ಲಿ ಹೊರಡುವಂತಹ 108 ನರನಾಡಿಗಳಿಗೆ ಒಂದೊಂದು ಮೂಲಿಕೆಗಳಾಗಿ ಗಿಡಮೂಲಿಕೆಗಳಿರ್ತವೆ. ಅದನ್ನು ಹೋಮಕ್ಕೆ ಸಮರ್ಪಿಸಿ ಅದರಲ್ಲಿ ಬರುವಂತಹ ಹೊಗೆಯನ್ನು ನಾವು ದೇಹಕ್ಕೆ ಸ್ವೀಕರಿಸೋದ್ರಿಂದ ಮನುಷ್ಯನ ವಿಶೇಷವಾಗಿರ್ತಕ್ಕಂತಹ ಒಂದು ಎನರ್ಜಿ ದೇಹದಲ್ಲಿ ಪಾಸಾಗುತ್ತೆ. ಆ ಕಾರಣಕ್ಕೋಸ್ಕರ
ಈ ಶತಚಂಡಿಕಾ ಮಹಾಯಜ್ಞದಲ್ಲಿ ಭಕ್ಷ್ಯ ಭೋಜ್ಯ ಲೇಹ್ಯ ತೋಹ್ಯ ಅಂತಕ್ಕಂತಹ ಅನೇಕ ಫಲಭಕ್ಷಾಂದಗಳನ್ನು ಲಡ್ಡು ಚಕ್ಕುಲಿ ಮತ್ತು ಅಮ್ಮನವ್ರಿಗೆ ಪ್ರಿಯವಾಗಿರ್ತಕ್ಕಂತಹ ಒಬ್ಬಟ್ಟು ಮತ್ತು ವಿಶೇಷವಾಗಿ ಕರ್ಜಿಕಾಯಿ ಇವೆಲ್ಲವನ್ನು ಕೂಡ ದೇವಿಗೆ ಸಮರ್ಪಣೆ ಮಾಡಿ ಆ 700 ಶ್ಲೋಕಗಳನ್ನು 13 ಭಾಗವಾಗಿ ವಿಂಗಡಿಸಿ 13 ಭಾಗದಲ್ಲೂ ಕೂಡ ಒಂದೊಂದು ಅಧಿದೇವತೆಗಳನ್ನು ಆವಾಹನೆ ಮಾಡಿ ಆ ದೇವಿಯ ಈ ಒಂದು ಶತಚಂಡಿಕಾ ಮಹಾಯಜ್ಞವನ್ನು ಪೂರ್ಣಗೊಳಿಸಿರ್ತೇವೆ. ಅಲ್ಲಿ ಶಾಸ್ತ್ರ ಹೇಳುತ್ತೆ, ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ. ಜಗದಂಬಿಕೆನೇ ಹೇಳ್ತಾಳೆ, ಯಾರು ಈ ಶತಚಂಡಿಕಾ ಮಹಾಯಜ್ಞ ಅಂದರೆ ಸಪ್ತಶತಿ ಪಾರಾಯಣವನ್ನು ಕೇಳ್ತಾರೋ, ಶ್ರುತಂ ಹರತಿ, ಯಾರು ಕೇಳ್ತಾರೋ ಅವರಿಗೆ ನಾನೇ ಪ್ರತ್ಯಕ್ಷವಾಗಿ ಪಾಪ ಪರಿಹಾರವನ್ನು ಮಾಡ್ತೇನೆ. ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ. ಹಾಗಾಗಿ ಆರೋಗ್ಯವನ್ನು ಕೊಡುವಂತಹ ಪಾಪ ಪರಿಹಾರ ಮಾಡುವಂತಹ ಈ ಸಪ್ತಶತಿ ಪಾರಾಯಣದಿಂದ ಯಾರೆಲ್ಲ ಕೇಳಿ ಆ ಸಂಪೂರ್ಣ ಹೋಮದಲ್ಲಿ ಪಾಲ್ಗೊಂಡು ಅದರ ತೀರ್ಥ ಪ್ರಸಾದ ರಕ್ಷೆಯನ್ನು ಸ್ವೀಕರಿಸಿರ್ತಾರೋ ಅವರ ಮನೆಯು ಎಲ್ಲ ವಿಧವಾಗಿ ಸುಭಿಕ್ಷವನ್ನು ಕಾಣುತ್ತೆ. ಮತ್ತು ನಮ್ಮ ಸಂಕಲ್ಪದಂತೆ ಏನು ಈ ಕ್ಷೇತ್ರದ ಸ್ವಾಮಿಗಳಾಗಿರ್ತಕ್ಕಂತಹ ಬಾಲಮಂಜುನಾಥ ಸ್ವಾಮಿಗಳು ಒಂದು ಸಂಕಲ್ಪ ಮಾಡಿದ್ರು, ಅಂದರೆ ಸ್ವಾರ್ಥಕ್ಕೋಸ್ಕರವೋ ಅಥವಾ ತನ್ನ ಬಂಧು ಭಕ್ತಿಗಳಿಗೋಸ್ಕರ ಚಂಡಿ ಹೋಮ ಮಾಡೋದು ಬೇರೆ, ಆದರೆ ಇಲ್ಲಿ ಮಾಡಿದ್ದು ಲೋಕ ಕಲ್ಯಾಣಕ್ಕೋಸ್ಕರ, ಜೊತೆಗೆ ಯೋಧರ ಸಂರಕ್ಷಣೆಗೋಸ್ಕರ. ಅವರ ಆಯಸ್ಸು ಆರೋಗ್ಯ ದೇಹ ಎಲ್ಲವೂ ಕೂಡ ಬಲವಾಗಿರಬೇಕು. ಆ ಮಹೋನ್ನತ ಸಂಕಲ್ಪವೇ ಈ ಶತಚಂಡಿ ಮಹಾಯಜ್ಞ. ಅದನ್ನು ಬಹಳ ಅದ್ಭುತವಾಗಿ ಹೇಳಲಿಕ್ಕೆ ಅಪಾರವಾದಂತಹ ದ್ರವ್ಯಗಳನ್ನು ತಂದು ಆ ಶತಚಂಡಿಕಾ ಮಹಾಯಜ್ಞವನ್ನು ಸಂಪನ್ನಗೊಳಿಸಿದ್ದೇವೆ. ಈ ಶತಚಂಡಿಕಾ ಮಹಾಯಜ್ಞದಲ್ಲಿ ಸನಾತನ ಧರ್ಮ ಅಭಿವೃದ್ಧಿಗೊಂಡು ವಿಶೇಷವಾಗಿರುವ ಮಹೋನ್ನತ ಕ್ರಿಯೆಗಳಿಗೆ ಪಾಲ್ಗೊಳ್ಳಬೇಕು. ನಮ್ಮ ಭಾರತೀಯ ಅಖಂಡವಾಗಿ ಬೆಳೆದು ಸನಾತನ ಧರ್ಮಕ್ಕೆ ಮೂಲಾಧಾರವಾಗಿರಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ.
ಕ್ಷೇತ್ರದ ವಿಶೇಷತೆ ಬಹಳ ಅದ್ಭುತವಾಗಿದೆ. ಬಹಳ ಮುದ್ದಾಗಿರ್ತಕ್ಕಂತಹ ಗೋವುಗಳು, ನಾವು ಒಂದೆರಡು ಹಸು ಸಾಕೋದೇ ಕಷ್ಟ, ಇಲ್ಲಿ ನೂರಾತರವಾಗಿರ್ತಕ್ಕಂತಹ ಗೋವುಗಳನ್ನು ಸಾಕ್ತಿದ್ದಾರೆ. ಅದನ್ನು ಮಗುವಿನಂತೆ ಪಾಲಿಸ್ತಿದ್ದಾರೆ. ಆ ಹಸುವನ್ನು ಸಾಕುವಾಗಿರ್ತಕ್ಕಂತಹ ಮಗುವಿನ ಮನಸ್ಸು ಅವರಿಗೆ ಸ್ವತಃವಾಗಿರೋದ್ರಿಂದ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಮಗುವಾಗಿ ನಿಂತು ಅವರು ಹೇಳ್ತಾರೆ, ನಾನು ಸನ್ಯಾಸಿ ಆಗಿದ್ದರೂ ಕೂಡ ಸನ್ಯಾಸಿ ಜೀವನ ನನ್ನದಲ್ಲ, ನಾನು ಸೇವಕ ಜೀವನ. ಬೆಳಗ್ಗೆಯಿಂದ ಹಿಡಿದು ಯಾವುದೇ ಕೆಲಸಗಳನ್ನು ಕೂಡ ತಾವೇ ಸ್ವತಃ ಮಾಡಿಕೊಂಡು ತನ್ನದೇ ಆದಂತಹ ಒಂದು ಧರ್ಮ ನಿರತರಾಗಿ ಅವರು ಸದಾಕಾಲ ಇರ್ತಾರೆ. ಬೇರೆ ಒಂದು ಸನ್ಯಾಸತ್ವ ಜೀವನದಂತೆ ಅವರು ಜಪ ತಪ ಹೋಮಾದಿಗಳಿಂದ ಮಿಗಿಲಾಗಿ ದೇವರ ಕೈಂಕರ್ಯವನ್ನು ಮೀರಿ ತನ್ನ ಬಂದಿರತಕ್ಕಂಥ ಭಕ್ತಾದಿ ನೋಡ್ಕೊಳ್ಳುವಂಥ ಸಲುವಂತಹ ಒಂದು ಮನಸ್ಸು ಅವರಿಗಿರುತ್ತೆ. ಹಾಗಾಗಿ ಈ ಕ್ಷೇತ್ರ ಬಹಳ ಅದ್ಭುತವಾಗಿದೆ. ಕಳಶ ಬರವಣಿಗೆಯಲ್ಲಿ ನಾವೆಲ್ಲ ಹೋಗಿ ಒಂದು ವಿಚಾರ ಕೇಳಿದ ಮೇಲೆ ಉತ್ತರ ಹೇಳೋದು ಬೇರೆ, ಇಲ್ಲಿ ಕೇಳೋದಕ್ಕಿಂತ ಮುಂಚೆ ಉತ್ತರ ಸಿಗುತ್ತೆ. ಆ ಉತ್ತರಕ್ಕೋಸ್ಕರನೇ ನಾವೆಲ್ಲ ಕೂಡ ಕಾಯಬೇಕು. ಹಾಗಾಗಿ ಆ ಪ್ರತ್ಯಕ್ಷವಾಗಿರ್ತಕ್ಕಂತಹ ಜೀವನ ಪರಿಹಾರ ಮಾರ್ಗವೇ ಇಲ್ಲಿ ಪ್ರತ್ಯಕ್ಷವಾಗಿ ಸಿಗುತ್ತೆ. ಯಾರ್ಯಾರಿಗೆಲ್ಲ ಜೀವನದಲ್ಲಿ ಏನೇನೆಲ್ಲ ಆಗು ಹೋಗು ಅಡೆತಡೆಗಳಿದಾವೋ ಈ ಕ್ಷೇತ್ರ ಅದಕ್ಕೊಂದು ಪರಿಹಾರ ಮಾರ್ಗ. ಎಲ್ಲರೂ ಕೂಡ ಬಂದು ಈ ಮುಂದೆ ನಡೆಯುವಂತಹ ಧರ್ಮ ಕೈಂಕರ್ಯದಲ್ಲೂ ಕೂಡ ಪಾಲ್ಗೊಂಡು ಇಲ್ಲಿ ಪ್ರಶ್ನೆ ಅಂದರೆ ಗುರುಗಳು ಹೇಳ್ತಕ್ಕಂತಹ ಕಳಶ ಬರವಣಿಗೆಯಲ್ಲಿ ಪಾಲ್ಗೊಂಡು ಜೀವನಕ್ಕೆ ಒಂದು ಮಹೋನ್ನತ ಮಾರ್ಗವನ್ನು ಕಂಡುಕೊಳ್ಳಿ ಅಂತೇಳಿ ಈ ಮೂಲಕ ನಾನು ಹೇಳಲ್ಪಡ್ತೇನೆ.
ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.